ರಿಜಿಸ್ಟರ್ ಒಳಗೆ ಏನ್ರಿ ಜೂನ್ 1 ಇವತ್ತು 30 ತಾರೀಕಿಗೆ ಬರ್ರಿ ನೀವು ಜೂನ್ 1ಕ್ಕೆ ನಿಮ್ದು 4ನೇ ಹುಡುಗರ ಜೊತೆ ನಾವು 1ನೇದಿಂದ ಕಾಂಪಿಟೇಷನ್ ಮಾಡ್ಬೇಕು. ಟಿವಿ ನೋಡೋದು ಕೆಟ್ಟ ಹುಚ್ಚರಿ ನನಗೆ. ಶಕ್ತಿಮಾನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡೋಕ್ಕಾಗಲ್ಲ ನೀವು. ಅವ ತಿರುಗೋದು ಅವ್ನ ಡ್ರೆಸ್ ಅಲ್ಲಿ ಕಲರ್ ಬೇಕು, ಕಲರ್ ಬೇಕಲ್ಲಿ. ಜಾಸ್ತಿ ನಾವು ರೇಡಿಯೋದಾಗ ಸಿನಿಮಾ ಕೇಳಿದ್ದ ಒಂದು ಡ್ಯಾವ್ 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 ಗೊತ್ತ್ರಿ ಎಸ್ ಪಿ ಸಾಂಗ್ಲೇನ ಯಾಕೆ ಗೊತ್ತ ಬೂಟ್ ಸೌಂಡ್ ಬರೋದು ಠಕ್ ಠಕ್ ಶಂಕರ್ನಾಗ ಬಂದ ಕುರ್ಬಾನಿ 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 ಅಲ್ಲಾಹು ಪ್ಯಾರೆ ಕುರ್ಬಾನಿ. ಕಮಲಿ ಪಾತ್ರ ಭಾರಿ ಅಂದ್ರೆ ಭಾರಿ. ನಮ್ಮ ಊರಾಗ ಇನ್ನೂ ನನ್ನ ಫ್ರೆಂಡ್ಸ್ ಎಲ್ಲ ಒಂದು 4-5 ಮಂದಿ ಕಮಲಿನ ಅಂತಾರೆ ರೀ. ಚೌಡ್ದು ಚೌಡ ಕುದುರೆ ಇದಲ್ಲ ಚೌ ಓಕೆ ಜನ ಖುಷಿ ಕೂಡ ಆಗ್ತದೆ. ಇನ್ನೊಂದ್ಸಲ ಅಂತ ರಿಪೀಟ್ ಕೇಳತ್ತಾರೆ. ಬಟ್ ನಮ್ಮ ಸಾಂಗ್ ಟೈಮ್ ಅಂದ್ರೆ ಬಣ್ಣ ಹಚ್ಚಿಲ್ಲ ಪೂರ ಯಾವ ಕೆಲಸನೂ ಅಂತಲ್ಲ ಭಾರಿ. ಮತ್ತೆ ಅದನ್ನ ಮಾಡಿ ಮತ್ತೆ ರಾತ್ರಿ ಬಂದು ನೈಟ್ ಡ್ಯೂಟಿ ಮಾಡಿದ್ರಿ. ಅದು ಮುಗಿಸ್ಕೊಂಬ ಗಡ್ಬಡ್ ಮಾಡಕ್ಕೆ ಹೋಗ್ಬೇಡ ಅಂತ ಅವ್ರು ಹೇಳ್ತಾರೆ ಪೂರ. ನೀಲಮ್ಮ ಅಂತೇಳಿ. ಇನ್ನೊಂದು ಸರ್, ನಿಮಗೆ ಯೂಟ್ಯೂಬಲ್ಲಿ ಒಂದು ರೀತಿಯ ಒಂದು ಫಾಲೋವರ್ಸ್ ನಂಬರ್ಸ್ ಎಲ್ಲ ಈ ಸಬ್ಸ್ಕ್ರೈಬರ್ಸ್ ಇರ್ಬೋದು ಅದೆಲ್ಲ ಏನಿದೆ, ಇನ್ಸ್ಟಾಗ್ರಾಮಲ್ಲೂ ಸಹ ಅಷ್ಟೇ ನಿಮಗೆ ಫಾಲೋವರ್ಸ್ ಇದ್ದಾರೆ, ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ ಇನ್ಸ್ಟಾಗ್ರಾಮ್ ಹೇಗೆ ಅಂತಂದರೆ ಇವಾಗ ಯಾವುದೇ ರೀತಿಯ ಒಂದು ಪ್ರಮೋಷನ್ ಮಾಡಬೇಕಂತ ಬರುತ್ತೆ ಇವಾಗ. ಅದಕ್ಕೆಲ್ಲ ಹೇಗೆ ನೀವು ಅದನ್ನು ಸಹ ತುಂಬಾ ಸೀರಿಯಸ್ ಆಗಿ ತಗೊಂಡು, ಯಾಕಂದರೆ ಅವರು ನಿಮ್ಮಿಂದ ಒಂದು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಹಿಂಗೆ ರೀಚ್ ಸಿಗುತ್ತೆ, ಓಕೆ ಈ ಥರ ಒಂದು ಸ್ಕ್ರಿಪ್ಟ್ ಮಾಡಿಕೊಡ್ತಾರೆ ಅವರು ಅನ್ನೋದೆಲ್ಲ. ಸೊ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡೋದಿರಬಹುದು ಅಥವಾ ಒಂದು ಸರ್ವಿಸ್ನ ಪ್ರಮೋಟ್ ಮಾಡೋದಿರ್ಬೋದು. ಹೇಗೆ ಅದಕ್ಕೂ ನೀವು ಒಂದು ಟೀಮ್ ಕುತ್ಕೊಂಡು ಸ್ವಲ್ಪ ಒಂದು ಚಿಕ್ಕ ಸ್ಕ್ರಿಪ್ಟ್ ಪ್ರಿಪೇರ್ ಮಾಡಿ? ಇಲ್ಲ, ಅದೆಲ್ಲ ನಮ್ದು ರೀ ಪೂರ ನಮ್ಮ ಹುಡುಗರದ ಅಷ್ಟು ಸಹ. ಈಗ ಏನೋ ಒಂದು ಓಕೆ ದೊಡ್ಡದು ಮಾಡೋ ಮುಂದಾಗ ನಾ ಡಿಸ್ಕಷನ್ ಮಾಡಿರ್ತೀನಿ. ಯಾಡ್ ಅಂತ ಬಂದಾಗ ಅದಕ್ಕೊಂದು ಎಂಟರ್ಟೈನ್ಮೆಂಟ್ ಮೂಲಕನೇ ಹೇಳ್ಬೇಕು. ನಾ ಏನೋ ಸೀರಿಯಸ್ ಆಗಿ ಹೇಳಿದ್ರೆ ಸಿಲೆಬಸ್ ಅನಿಸ್ಬಿಡ್ತಾರೆ ಪೂರ ಪಾಠ ಹೇಳಕತ್ತ ಅಂತೇಳಿ. ಹಂಗಂತಲ್ಲ ಜನ ಖುಷಿನೂ ಆಗ್ಬೇಕು, ಆ ಪ್ರಾಡಕ್ಟ್ ರೀಚ್ ಆಗಿರ್ಬೇಕು. ಆ ಥರ ಒಂದು ಏನೋ ಒಂದು ಆಂದಿವೆ ಕಾರ್ ಅಲ್ಲಿಗೆ ಹೊಂಟಿರ್ತೈತಿ. ಅವಾಗ ಒಂದು ಸ್ವಲ್ಪ ಓಕೆ ಹಿಂಗೆ ಮಾಡೋದು ಸ್ವಲ್ಪ ಯೋಚನೆ ಮಾಡಿ ಓಕೆ ಆ ಕಂಟೆಂಟಿಗೆ ಏನು ಬೇಕೋ ಅದನ್ನ ಪ್ರಿಪೇರ್ ಮಾಡಿಕೊಂಡು ಆ ಯಾಡ್ ಶೂಟನ್ನು ಮುಗಿಸ್ಕೊಂಡ್ಬರ್ತೀವಿ. ಬಟ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನ ಅಷ್ಟೇ ಸೀರಿಯಸ್ ಆಗಿ ತೊಗೊಂಡಿನಿ. ಬಟ್ ಇದು ಜಾಸ್ತಿ ಇದು ಕಡಿಮೆ ಆಯ್ತು ಅಂತಲ್ಲ. ಇಲ್ಲಿ ಎಷ್ಟು ವರ್ಕ್ ಮಾಡ್ತೀನಿ ಇದಕ್ಕೂ ಅಷ್ಟೇ ವರ್ಕ್ ಮಾಡ್ತೀನಿ. ಇದಕ್ಕೆ ಏನು ಕೊಡಬೇಕು ಜನಕ್ಕಿಲ್ಲಿ ಶಾರ್ಟ್ ವೇದಾಗ ರೀಲ್ಸ್ ಮುಖಾಂತರ ಏನು ಹೇಳ್ಬೇಕು ಅದನ್ನ ಹೇಳ್ಬಿಡ್ತೀನಿ. ಯೂಟ್ಯೂಬ್ನಾಗ ಏನೈತಿ ಓಕೆ ಯಾವ ಥರ ಜನನ 15 ನಿಮಿಷ ಕುಂದಿರ್ಸ್ಬೇಕು, 15 ನಿಮಿಷ ಬೋರ್ ಹೊಡಿಬಾರ್ದು. ನಾನು ಬೈತಾರೆ ಸಿಕ್ಕಾಪಟ್ಟಿ, ಬರೀ 10 ನಿಮಿಷ ಕೊಡ್ತೀವಲ್ಲ 15 ನಿಮಿಷ ಕೊಡ್ತೀವಲ್ಲ, 20 ನಿಮಿಷ ಕೊಡು, ಇಲ್ಲಿಕ ಅನ್ಸಬ್ಸ್ಕ್ರೈಬ್ ಹಾಕಿನಿ, ಇಲ್ಲಿಕ ಮನಿ ಅಡ್ರೆಸ್ ಕೊಡು, ಮನೆಗೆ ಬರ್ತೀವಿ. ಈ ಥರ ಹೆಂಗಂದ್ರೆ ಒಂಥರ ಹೆವಿ ಪ್ರೀತಿ ರೀ. ಯಾವ ನಮ್ಮನೆ ಪ್ರೀತಿ ಅಂದ್ರೆ ಮರ್ಡರ್ ಮಾಡೋಷ್ಟು ಪ್ರೀತಿ ಇದಾವೆ. ಹೆವಿ ಅಂದ್ರೆ ನಾನು ಭಯ ಓಡಿಸ್ಬಿಡ್ತಾರೆ ಪೂರ. ತೋರಂಬರ ಇನ್ನೊಂದು ನಿಮಿಷ ಜಾಸ್ತಿ ಕೊಡ್ತೀನಿ ಅಂತೇಳಿ. ಅವ ನಾನು 8 ನಿಮಿಷ ಕೊಡಿದ್ದೆ, 9 ನಿಮಿಷಕ್ಕೆ ಹೋದ್ರಿ, 10 ನಿಮಿಷಕ್ಕೆ ಹೋಗಿ 15ಕ್ಕೆ ಹೋಗಿನ್ರಿ. ಈಗ 15 ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ರಿ. ಜಾಸ್ತಿ ಕೊಟ್ಟೆ ಅಂದ್ರೆ ಬೋರ್ ಅನಿಸ್ಬಿಡ್ತೀನಿ. ಬಾಡಪ್ಪ ಶಾರ್ಟ್ ಪೀರಿಯಡ್ ಒಳಗೆ ನಿಮ್ಗೆ ವಾರಕ್ಕೆ 2 ವಿಡಿಯೋ ಕೊಡ್ತೀನಿ ನಾನು, ಬಟ್ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅನ್ನೋದು ಒಂದು. ಬಟ್ ಬೈಲಿ ಏನಲ್ಲಿ ಆ ಒಂದು ಪ್ರೀತಿ ಐತಲ್ಲ, ಬೈಲಿಕ್ಕ ಯಾಕೋ ಬೈಲಿಲ್ಲ ವಿಡಿಯೋಕ್ಕೆ ಏನು ಮಿಸ್ಟೇಕ್ ಮಾಡಿದೆ ಹಿಂಗೆ ಬರ್ತೀರಿ ನಂಗೆ ಡೌಟ್. ಈಗ ಹಿಂಗೆ ಬರೋದತ್ತೆ ಬೈದ್ರೆ ಏನಾಗುತ್ತೆ ರೀಚ್ ಆದೆ. ಬೈದ್ರೆ ಹಂಗೆ ಕೆಟ್ಟದ ಬ್ಯಾಂಗಲ್ ರೀ. ಬಟ್ ಭಾಳ ಪ್ರೀತಿಯಿಂದ ಮನೆಗೆ ಬರ್ತೀನಿ, ಹೊಡಿತೀನಿ, ಇಲ್ಲಿಕಂದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ, ಇಲ್ಲಿಕಂದ್ರೆ ಏನೇನೋ ಅಂತಾರೆ ರೀ ಪೂರ. ಹೇಳಿಲ್ಲ ಅಂದರೆ ಭಯ. ನಮ್ಮ ಕೆಲಸ ಮಾಡಿಲ್ಲ ನಂಗೆ, ನಾಟಕ ಮಾಡಿಲ್ಲ ನಂಗೆ, ಇದು ಮಾತ್ರ ಪಕ್ಕ. ಬಟ್ ಅವರಿಂದನೇ ಒಂಥರ ಸ್ಫೂರ್ತಿ ಸಿಕ್ಕ ಇವರು ಈ ಥರ ಕೂತಾರಂದ್ರೆ ಇನ್ನೂ ಒಂಥರ ಸಸ್ಪೆನ್ಸ್ ಕೊಡ್ತೀನಿ. ಅವಾಗ ಇನ್ನೊಂದು ಭಯ ಆಗತ್ತೆ ರೀ ಅನ್ನೋದು ನನ್ನದು ಒಂದು ಚಾಲೆಂಜ್ ಅದು. ಖಂಡಿತ ನಿಜವಾಗ್ಲೂ ಸರ್, ಹೌದು. ಹಾಗೆ ನಿಮ್ಮ ಒಂದು ಏನಂತಾರೆ ಈ ಉತ್ತರ ಕರ್ನಾಟಕದ ಏನಿದು ಪ್ರೀತಿ ಇದೆಯಲ್ಲ ಅದು ತುಂಬ ವಿಶೇಷ ಅಂತ ಅನಿಸುತ್ತೆ ನನಗೆ. ಅಂದರೆ ಯಾವುದೇ ನಟರು ಆ ಕಡೆ ಎಲ್ಲರೂ ಹೋದಾಗ ಅವ್ರಿಗೆ ಸಿಗೋ ಪ್ರೀತಿ ಏನಿದೆ ಅದು ತುಂಬ ವಿಶೇಷ ಅಂತ ಅನಿಸುತ್ತೆ. ಅಂದರೆ ಅಲ್ಲಿ ಮಾತ್ರ ಆ ಥರ ಯಾರು ಪ್ರೀತಿ ತೋರಿಸೋದಕ್ಕಾಗೋದು, ಅಂದರೆ ಕೋಪದಲ್ಲೇ ಆ ಪ್ರೀತಿ ಕಾಣಿಸುತ್ತೆ. ಏನೋ ಅದೊಂಥರ ಖುಷಿ ಕೊಡೋ ಅಂಥ ಪ್ರೀತಿ ಅದು. ಮೊದಲೇ ಮಾತು ನಮ್ಮ ಕಡೆ ಹೆಂಗಂದ್ರೆ ಕಲೆ ಭಾಳ ಬೆಲೆ ಕೊಡ್ತಾರೆ. ಹೌದು. ಇನ್ನೂವರೆಗೆ ನಮ್ಮ ಅಂತಾಗ ನಾಟಕ ಉಳ್ದಾವ ಅಂತಂದ್ರೆ ಕಾರಣ ನಾಟಕ ನೋಡಾರದ್ರ ನಂಗೆ ಅಷ್ಟು ಬೆಲೆ ಕೊಡ್ತಾರೆ. ಕಲಾವಿದ್ರಂದ್ರೆ ಒಂಥರ ಒಂದು ಸಲ ಹಚ್ಕೊಂಡ್ಬಿಟ್ರೆ ಅವ್ರೊಂಥರ ದೇವ್ರ ಸಮಾನ ನೋಡ್ತಾರೋ, ಅಥವಾ ಹೆಂಗ ಮನೆ ಮಗ ನಮ್ಮ ಊರು ಹುಡುಗ ಇಲ್ಲಿ ಆಡಿ ಬೆಳೆದಾನ ಅನ್ನೋಂಗೆ ಟ್ರೀಟ್ ಮಾಡ್ತಾರೆ ರೀ. ನಾವೆಲ್ಲರ ಹೊಂಟಾಗ ಅಕಸ್ಮಾತ್ ಇಲ್ಲಿ ಸೆಲ್ಫಿ ಗುರು ನೀನು ವಿಡಿಯೋಸ್ ಮಾಡ್ತಿಯಲ್ಲ, ಎಸ್ ರೀಲ್ಸಲ್ಲಿ ನೋಡಿದ್ದೀನಿ, ಓಕೆ ಹಿಂಗೆ ನಮ್ಮ ಲೇ ಮಲ್ಯ ಬಾಯ್ಲಿ ಬರ್ತಾನ ಮಗ, ನಾವು ಹೋಗ್ಬೇಕು ಅವ್ರ ಹತ್ರ, ಅವ್ರು ನಮ್ಮ ಮಂದಿಗೆ ಬರಂಗಿಲ್ಲ ರೀ. ನಾವು ಎನಿ ಕಂಡೀಷನ್ ಹೋಗಿವ್ರಿ. ಯಾಕೆ ಗೊತ್ತಾನ ಕರೆದಾನ ಅಂದ್ರೆ ಮುಗೋದು ಡೈ ಹಾಡವ ಇಲ್ಲಿಗಂದ್ರೆ ನಮ್ಮ ಬೈದ ಬಿಡ್ತಾನೆ ಇದ್ರಿಗೆ ಹೊಂಟು ಮಗ ದಿಮಾಕ್ ಮಾಡ್ಕೋತ ಹೋದ್ರು ಹಿಂಗೆ ಅಂತಾರೆ ರೀ. ನಾವು ಮಲ್ಯ ಅಂದ ತಕ್ಷಣ ಅಣ್ಣ ಎಸ್ ಬಂದೆ, ಸೆಲ್ಫಿ ತಗೊಂಡು ಮಲೆ ಅಂತ ಹೆಡೆ ಕೇಳ್ಕೊಂಡು ತಡಿ ಒಂದು ನಿಮಿಷ ನಾನೇನು ಫೋನ್ ಮಾಡಿ ವಿಡಿಯೋ ಕಾಲ್ ಮಾತಾಡ ಗೊತ್ತಾ ಇವಾಗ ಗೊತ್ತಿಲ್ಲ ನೋಡ್ತಿದ್ದಿಲ್ಲ ಯಾರು ಅಂತ ನಮ್ಮ ಮುಂದೆ ಇನ್ಸಲ್ಟ್ ಅವ್ರು ಮಾಡ್ತಾರೆ. ಏನು ಹೇಳೋದು ನಾ ಮಲ್ಯ ಬಗ್ಲೋಡ್ರಿ ಏನ ಮಲ್ಯ ಬಗ್ಲೋಡಿವ ಈ ಥರ ಎಲ್ಲ ಮಾಡ್ತಾರೆ ರೀ. ಭಾರಿ ಅಂದ್ರೆ ನಮ್ಮ ಒಂಥರ ಭಾರಿ ಖುಷಿ ರೀ. ಭಾಳ ಅಂದ್ರೆ ಫನ್ ಆಗುತ್ತೆ. ಒಂದ್ಸಲ ಏನಾಗ್ಬಿಡ್ತೀರಿ ಹಿಂಗೆ ಒಂದು ಅಂಗಡಿ ಮುಂದೆ ಇರ್ತೀವಿ, ರಾತ್ರಿ ಆಗೈತಿ, ಎಲ್ಲ ಶೂಟ್ ಹೋಗಿದ್ದೀವಿ, ಮುಗಿಸ್ಕೊಂಬಂದೀವಿ.
ಒಬ್ಬ ಫುಲ್ ಟೈಟ್ ಅದನ್ರಿ ಪಾನ್ ಶಾಪ್ ಹತ್ರ ಪಾನ್ ತೊಗೊಳಕತ್ತೀವಿ. ಅವಾಗ ಬಂದ್ರಿ ಅಂದ್ಲೆ ಹಲೋ ಅಂದ. ಅಣ್ಣ ಅಂದ್ಲೆ ಅಣ್ಣ ಅಂದೆ ಹಾಂ ಯಾವ್ರು ಅಂದ. ಅಣ್ಣ ಇಲ್ಲೇ ಲೋಕಲ್ ಬಾಗಿಲು ಕೊಟ್ಟಣ. ಹಾಂ ಸುಮ್ಮ ಕೇಳಿದ್ನೇಳಂತ. ಅಣ್ಣ ಅಂದೆ ಓಕೆ ಅಣ್ಣ. ನನಗೆ ಗೊತ್ತವ ಏನೋ ಬಹುಶಃ ನಾನು ವಿಡಿಯೋ ನೋಡಿ ನನಗೂ ಒಂಥರ ಐತೆ ಏನು ವಿಡಿಯೋ ನೋಡ್ತಂದ್ರೆ ಒಂಥರ ಖುಷಿ ಆಗ್ಬಿಡ್ತಾನೆ ಪಟಕ್ನೆ. ಬಟ್ ಅವ್ನು ಹೇಳೋಲ್ಲ. ಅಲ್ಲ ನನಗೆ ಎಲ್ಲಿ ನೋಡಿರ್ಬೇಕು. ಹಾಂ ನಿನಗೆ ಬಾಗಲಕೋಟೆ ಮೇಲೆ ಗೊತ್ತಾನ ಅಂತಂದ. ಅಣ್ಣ ಅಂದ್ಲೆ ಇಲ್ಲಣ್ಣ ನಾವು ಏನಂದ್ವಿ ಇಲ್ಲಣ್ಣ ಅಂದೆ ನಿನಗತ್ತದ ನಾವು ಅದಕ್ಕೆ ಡೌಟ್ ಬಂದು ಕೇಳಿದೆ. ಇಲ್ಲಿಕ ನಾ ಮಾತಾಡ್ಸಂಗಿಲ್ಲ ಯಾರನ್ನು ನಾನು. ಅವನಿಗೆ ಡೌಟ್ ಬಂದು ಕೇಳಿದಂದ. ಹೌದಾ ಅಣ್ಣ ಹಾಂ ಅವ್ನು ವಿಡಿಯೋ ನೋಡ್ತೇನ ಇಲ್ಲಣ್ಣ ಹೊಸುಳ ಮಗ ವಿಡಿಯೋ ಮಾಡ್ತಾನೆ ಮಕ್ಕಳೇ ನಗಸ್ತಾನಂದ. ನಮ್ಮ ದೋಸ್ತ ಅದಾನ ಏನಣ್ಣ ಅಂದ. ಅನ್ನ ವಾತ ಮಾಡ್ತಾನೆ. ಅಣ್ಣ ಅಂತಲೇ ಏನಂದೇನ ಹುಸುಳ ಮಗ ಅನ್ನೋದು ಮಾಡ್ತಾನೆ. ಆ ಹುಸುಳ ಮಗ ಇವನ ಅವಾಗ ಒಮ್ಮೆ ನೆಶನ್ ಆಗ್ಬಿಡ್ತೀರಿ ಪೂರ. ಅಣ್ಣ ಸಾರಿ ಅಣ್ಣ ಅದು ಏನಾಗ್ಬಿಡುತ್ತೆ ಅದು ನೀನಂತ ನಂಗೆ ನಾ ಕೇಳಿದಿಲ್ಲ ನೀನು ಕ್ವಶನ್ ಕೇಳಿದಾನೆ ಎಷ್ಟು ಪ್ರೀತಿ ಐತೆ ನೋಡೋಕೆ ಟೆಸ್ಟ್ ಮಾಡಿದೆ. ಅಣ್ಣ ತಪ್ಪು ತಿಳ್ಕೊಬೇಡ ಅಣ್ಣ ಅವತ್ತು ಪ್ರೀತಿ ಐತಿ ನಾನು ಸೆಲ್ಫಿ ತೊಗೋತೀನಿ ಬರಪ್ಪ ಮತ್ತು ಅವ್ನು ಬಂದು ಸೆಲ್ಫಿ ಅಣ್ಣ ಹೌದು ಏನು ಅಣ್ಣ ಏನು ಬೇಕು ನಿನಗೆ ಏನು ಬೇಕು ನೀವು ಎಲ್ಲ ಪಾನ್ ಕೊಡು ಅಣ್ಣ ಏನು ಬೇಕು ಅವ ಪೂರ ಅವನ ಪೇ ಮಾಡ್ಬಿಟ್ರಿ ಎಲ್ಲ. ಆ ಒಂದು ಖುಷಿ ಐತಲ್ರಿ ಆ ಖುಷಿ ಮೂಮೆಂಟ್ ಇಂಥವೆಲ್ಲ ಇನ್ಸಿಡೆಂಟ್ ಆಗ್ತಿರ್ತಾರೆ. ಖಂಡಿತ ಸರ್. ಅಂದರೆ ಒಂಥರ ಹಿಂಗೂ ಯಾರು ಮಾತಾಡ್ಸ್ಬೋದು ಅಂತ ಅನ್ಕೊಂಡಿರೋದಿಲ್ಲ. ನಮ್ಮ ಕಡೆ ಹಂಗೆ ರೀ ಪೂರ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಅಂದರೆ ನೀವು ಹೇಳ್ತಿದ್ರೇ ಬಹಳ ಮಜವಾಗಿದೆ ಇದು. ಅಂದರೆ ಈ ವಿಡಿಯೋಸ್ ಅದೇ ಏನು ಜನ ತುಂಬ ಇಷ್ಟಪಡ್ತಾರೆ. ಒಂದು ತಮಾಷೆ ಇರುತ್ತೆ, ನಮ್ಮನ್ನು ನಗಿಸುತ್ತೆ, ಅದೆಲ್ಲ ಇರುತ್ತೆ. ಬಟ್ ಇದ್ರ ಹಿಂದೆ ಒಂದು ಸ್ನೇಹ, ಪ್ರೀತಿ, ಬಾಂಧವ್ಯ ಇದೆಲ್ಲ ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ ಅದ್ರ ಹಿಂದೆ. ಇದಕ್ಕೆಲ್ಲ ಹೆಂಗೆ ಯಾವುದರ ಸ್ಫೂರ್ತಿ ತಗೋತೀರ ನೀವು? ನಿಮ್ಮ ಜೀವನದಲ್ಲೇ ಆಗಿರೋಂಥ ವಿಷಯಗಳ ಅಥವಾ ಎಲ್ಲೋ ನೋಡಿ ಅಂದ್ಕೊಂಡಿದ್ದ ಯಾವುದರಿಂದ ನೀವಂತ ಇನ್ಸ್ಪಿರೇಷನ್ ಅಂತ ತಗೊಂಡು ಈ ಥರ ಸ್ಕ್ರಿಪ್ಟ್ಸ್ನ ಬರೀತೀರಾ? ನಾವು ಇಷ್ಟು ವರ್ಷ ಏನು ಬೆಳೆದು ಬಂದಿವಲ್ರಿ, ಒಂದ ಊರಾಗೇನು ಬೆಳೆದಿಲ್ಲ. ನಾವು ಮಹಾರಾಷ್ಟ್ರ ಜೀವನ ನೋಡೇವಿ, ಜಮಖಂಡಿ ಒಳಗೆ ಬದುಕೇವಿ, ಬಳುತಿ ಅಂತ ಊರು ಐತ್ರಿ ಅಲ್ಲಿ ಬದುಕೇವಿ, ಸಾಳಗುಂದಿ, ನೆಕ್ರಗುಂದಿ, ಸಿದ್ನಾಳ ಇವೆಲ್ಲ ಇವರಾಪುರ, ಕೇಸ್ನೂರ, ಸಿಮಿಕೆರೆ ಅಂತ ಇಷ್ಟೆಲ್ಲ ಊರದವಲ್ರಿ. ನಾನು ಬೆಳೆದಂತನ ಅಡ್ಡಾಡಂತ ಊರು ಓಡ್ರಿ ಅವು. ನಾನು ನೋಡ್ತಿರ್ತೀನಿ ಕೆಲವೊಂದಿಷ್ಟನ್ನ. ಏನಂದ್ರೆ ಗಂಡ ಅಂತ ಜಗಳ, ಅಥವಾ ಹುಡುಗ ಲವ್ ಮಾಡ್ಯಾನ, ಅಥವಾ ಹುಡುಗಿ ಲವ್ ಮಾಡಾತ್ರ ಒಂದು ಸೈಡ್ ಲವ್ ಐತಿ, ಒಂದು ಸೈಡ್ ಇದ್ರು ಒಕ್ಕೊಂದು ಆಕಿನ, ಆಮೇಲೆ ಆಕಿ ಕೈ ಕೊಟ್ಟೋದ್ರು. ಇವೆಲ್ಲ ಅವು ಸ್ಪ್ರೆಡ್ ಹೆಂಗೆ ದೋಸ್ತರಿಗೆ ಮಾತಾಡೋಕೆ ಇರೋ ಸಬ್ಜೆಕ್ಟ ಇವ. ಅವೆಲ್ಲ ಕೇಳ್ದಾಗ ಅನಿಸುತ್ತೆ ಓಕೆ ಅಲ್ಲೊಂದು ಸ್ಪಾರ್ಕ್ ಆಗುತ್ತೆ. ಇಲ್ಲ ಕೆಲವೊಂದಿಷ್ಟು ಸಿನಿಮಾಗಳು ನೋಡಿದಾಗ ನಮಗೆ ಏನಂತ ಹಿಂಟ್ ಥರ ವರ್ಕ್ ಆಕವ್ರಿ, ಇದು ಭಾರಿ ಐತ್ಲಪ್ಪ ಅಂತ. ಹಂಗಿದ್ದಾಗ ಇಲ್ಲಿ ಸಮಾಜದಾಗ ಏನು ನಡೆಯಾಗತ್ತೆ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಅಂದ್ರೆ ಕತೆ ಸಿಕ್ಬಿಡ್ತೈತಿ, ಕ್ಯಾರೆಕ್ಟರ್ ಸಿಕ್ಬಿಡ್ತೈತಿ. ಆಮೇಲೆ ನಾನು ಮಾಡಿದ್ದ ರಾಘವೇಂದ್ರ ಕ್ಯಾರೆಕ್ಟರ್, ರಘು ಕ್ಯಾರೆಕ್ಟರ್, ಗುಲಾಬ್ ಜಾಮೂನ್ ಅಂದು ಆ್ಯಕ್ಚುಲಿ ಈ ಥರ ಕ್ಯಾರೆಕ್ಟರ್ ಇರಾಕಿಲ್ಲ ಅಂತ ಅನ್ಕೊಂಡೆ ನಾನು ಆ್ಯಕ್ಚುಲಿ. ಬಟ್ ನಾವು ಒಂದು ಅರಿವಿ ಅಂಗಡಿ ಹೋದಾಗ ಡಿಪ್ ಟು ರಾಘುನ ಸೇಮ್ ಟು ಸೇಮ್ ಅವ ಏನು ಬೇಕು ಸರ್ ನಾ ಅರಿವಿ ತೊಗೊಬಂದೆ ಬರ್ರಿ ಅವ್ ಕರ್ಕೊಂಡ್ಕ ನಮ್ಮನ್ನ ಅಣ್ಣದ್ಲೆ ಇಲ್ಲದ ನೋಡಿ ತಗೋರಿ ಮತ್ತು ಈ ಮಾಡತ್ತಿ ಅಲ್ಲ ನಿಮ್ಗೆ ಯಾವ್ದು ಬೇಕಂತ ತೋರಂದೆ. ಅಲ್ಲ ತೋರಿಸು ಅದನ್ನ. ಹಾಂ ತೋರಿಸ್ತೀನಿ ಪ್ಯಾನ್ ಆಗ್ರಲ್ಲಿ. ಅವ ಪೂರ ಸ್ಟ್ರಿಕ್ಟ್, ಪೂರ ಕಸ್ಟಮರ್ ನಿಂದ್ರಬಾರ್ದಲ್ಲಿ. ಬಟ್ ಅವ ಎಷ್ಟು ಕ್ಯೂಟ್ ಇದ್ದಂದ್ರೆ ಭಾರಿ ನಿಮಗೆ ಬೈಯಾಕ ಮನಸ್ಸಾಗಲ್ಲ ಅವನ್ನ. ಏನಂದ್ರೆ ನಾವು ಮನಸ್ಸನ್ನ ಅನ್ಕೋತೀವಿ, ಬೈಬೇಕು ಅನ್ಕೋತೀವಿ, ಬಟ್ ಬೈಯಾಕಾಗೋದಿಲ್ಲ. ಸೇಮ್ ರಘುನ್ ಕ್ಯಾರೆಕ್ಟರ್. ಅವನ ಜೊತೆ ಸೆಲ್ಫಿ ತೊಗೊಂಡು ನಾನು ಅವ್ನು ಪೋಸ್ಟ್ ಹಾಕಿ ಅವ್ನಿಗೆ ರಿಪ್ಲೈ ಕೊಟ್ಟಿದ್ದೆ, ಥ್ಯಾಂಕ್ ಯು ಬ್ರೋ ಅಂತೇಳಿ. ಯಾಕಂದ್ರೆ ರಘು ಅಂತ ಕ್ಯಾರೆಕ್ಟರ್ ಒಬ್ಬ ಅದಾನ. ಬಟ್ ಮಾಡಿದ ಖುಷಿ ಆಯ್ತು ನನಗೆ. ನಾನೇನು ಫೇಕ್ ಕ್ಯಾರೆಕ್ಟರ್ ಮಾಡಿಬಿಟ್ಟೇನಪ್ಪ ಅಂತೇಳಿ. ಇಲ್ಲ ಅದಾರೆ ಅವರು ಇದಾರೆ ಖಂಡಿತ ಸರ್. ಹಾಂ ಆ ಥರ ಕಥೆಗಳನ್ನ ಆ ಥರನ ಹುಡ್ತಾವ್ರಿ. ಕ್ಯಾರೆಕ್ಟರ್ ಈಗ ಕ್ಯಾರೆಕ್ಟರ್ ಹೆಸರು ಇಡ್ಬೇಕಾದ್ರೂ ಭಾಳ ಯೋಚನೆ ಮಾಡ್ತೀವಿ ರೀ. ನಾನು ನಮ್ಮ ಹುಡುಗರಿಗೆ ಕೇಳ್ತೀನಿ, ನಿಮ್ಮ ಊರಾಗ ಅಡ್ಡ ಹೆಸರು ನಿಮ್ಮ ದೋಸ್ತರಿಗೆ ಯಾರ್ಯಾರಿಗೆ ಏನು ಕರೀತಾರೆ? ಓಕೆ, ಚೌಕ, ಡೊಂಕ, ಡಿವೈಲ, ಫೀಝಾ, ಆಮೇಲೆ ಏನೇನು ಕರಿತಿರ್ತಾರೆ ಅವೆಲ್ಲ ಲಿಸ್ಟ್ ಮಾಡಿದ್ರು ಅವ್ನು ಪೂರ. ಓಕೆ ಯಾರ್ಯಾರಿಗೆ ಏನು ಸೂಟ್ ಆಗುತ್ತೆ. ಈಗ ದಡದ ಹುಡುಕಿ ಮಾಡತ್ತೀನಿ ರೀ, ಅದ್ರಾಗ ಒಬ್ಬ ಚೌಕ ಎಲ್ಲಪ್ಪ, ಇನ್ನೊಬ್ಬ ಸ್ಲೋ ಮೋಷನ್ ಸುಬ್ಬ, ಅವ್ನು ಮಾತಾಡೋದೆಲ್ಲ ಸ್ಲೋವಾಗಿ ಮಾತಾಡ್ತಾನೆ, ಅವ್ನು ಸ್ಲೋ ಮ್ಯಾ ಅಂತಿರ್ತಾರೆ ರೀ. ಇನ್ನೊಬ್ಬ ಧರ್ಮನ್ನವ ಲವ್ ಮಾಡ್ತಿರ್ತಾನೆ, ಹೆಸರೊಳಗೆ ಅನ್ನ ಐತಿ. ಅನ್ನ ಧರ್ಮನ್ನ ಅಂದ್ರೆ ಹುಡುಗಿಯರಿಗೆ ಮೂವತ್ತು ಅನ್ನ ಬಿಟ್ಟವ, ಬಟ್ ಅವ್ನು ಧರ್ಮನ್ನ ಬಟ್ ಲವ್ ಮಾಡ್ಬೇಕಂತೇಳಿ. ಅವ್ನ ಕ್ಯಾರೆಕ್ಟರ್ ಪೂರ ಡಿಫ್ರೆಂಟ್ ರೀ. ಇವ ಗಿರ್ನಿ ಮಲ್ಯ, ಗಿರ್ನಿ ಬೀಸಿರ್ತಾನ ಗಿರ್ನಿ ಮಲ್ಯ. ಹುಡುಗಿ ಸತ್ಯವ ಅಂದ್ರೆ ಜೋಗಳಬಾಯಿ ಸತ್ಯವ ಅಂತಾರೆ ಎಲ್ಲಮ್ಮ ತಾಯಿಗೆ, ಆಕೆ ಸತ್ಯವ. ಬಟ್ ಅವೆಲ್ಲ ಒಂಥರ ಕಾಂಬಿನೇಷನ್. ಈಗ ನಾನು ಅಗ್ರಿಕಲ್ಚರ್ ನೋಡಿದಾಗ ABD ಅಂತ ಇರ್ತೀವಿ, ಬಟ್ ಅವ್ನು ವಿರಾಟ್ ಕೊಹ್ಲಿ ಡ್ರೆಸ್ ಹಾಕೊಂಡಿರ್ತಾನೆ. ಅಲ್ಲಿ ರುಕ್ಕು ಪಕ್ಕು ಅಂತ ಬರುತ್ತೆ ರೀ. ಅದು ಕೆಲವೊಂದಿಷ್ಟು ಹೆಸರುಗಳು ಒಂಥರ ಯೂನಿಕ್ನೆಸ್. ಹಬ್ಬಕ್ಕೊಂದು ಗಬ್ಬದ ನೋಡಿದಾಗ ಅವ್ರು ರೇಣುಕಾರ ಹೆಸರು ಜಾಲೆವ ಫಿಕ್ಸ್, ಅವ್ರಿಗೆ ಇನ್ನೂರಿಗೆ ಜಾಲೆವನ ಅಂತಾರೆ. ಜಾಲೆವ ಅನ್ನೋ ಹೆಸರು ಹಿಸ್ಟ್ರಿ ಒಳಗೆ ಇಲ್ಲರಿ, ಎಲ್ಲಿ ಇಲ್ಲ ಆ ಹೆಸರೇ ಇಲ್ಲ. ಅದು ಹೆಂಗೆ ಬಂದ್ಬಿಡ್ತಿರೋದು. ಜಾಲೆವ ಇದ್ದಿರ್ಬೋದು ಅನ್ನೋ ಹೆಸರು, ಆ ಹೆಸರು ಅನ್ನೋದು ಬಂದ್ಬಿಡುತ್ತೆ. ಈಗ
ದುರ್ಗಾ ಅಂತ ಹೇಳಿದ್ರೆ ಮಲಪ್ಸಕ್ರದಾಗ ದುರ್ಗಿ ಅಂತೀವಿ, ದುಂಡವ ಅಂತೀವಿ. ಕೆಲವೊಂದು ಕ್ಯಾರೆಕ್ಟರ್ಗಳು ಅವ್ರು ಸೂಟ್ ಆಗ್ಬೇಕು, ಇಟ್ಟು ಹೆಸರು ನೆನ್ಪಿಟ್ಕೋಬೇಕು. ಹೌದು, ಖಂಡಿತ. ಆ ಥರ ನಾ ಮಾಡಿದ ಕೆಲಸಕ್ಕೆ ಒಂದು ಖುಷಿ ಐತಿ. ಹೆಸರು ಹಿಡಿದು ಕರೀತಾರೆ ಮಲಪ್ಸಕ್ರ ಅಂದ್ರೆ, ಅದೊಂದು ಖುಷಿ ಐತಿ ನನ್ನ ಕ್ಯಾರೆಕ್ಟರ್ ಮೇಲೆ. ಅದು ಬಹಳ ಮುಖ್ಯ. ಯಾಕಂದ್ರೆ ಈಗ ಧಾರಾವಾಹಿ ಅಂತೆಲ್ಲಾನು ಬಂದ್ರೆ ಅದೇ ಹೆಸರಲ್ಲಿ ಜನರನ್ನ ಗುರುತು ಕಂಡಿಡಿದ್ ಬಿಡ್ತಾರೆ, ಹತ್ರ ಆಗ್ಬಿಟ್ಟಿರ್ತಾರೆ. ಹಂಗಂದ್ರೆ ಗೆದ್ದಂಗೆನೆ ನೀವ್ ಹೇಳ್ದಂಗೆ ನಿಜವಾಗ್ಲು. ಒಂದು ಅಂದರೆ ಈ ಯೂಟ್ಯೂಬ್ ಚಾನಲಲ್ಲಿ ಕೆಲಸ ಮಾಡೋದು ಅಂದರೆ ಈ ಥರ ಒಂದು ಚಾನೆಲ್ನ ಮೇಂಟೈನ್ ಮಾಡೋದೆಲ್ಲ ಬಹಳ ಹಂಗೆ ನೋಡೋಕೆ ಹೋದರೆ ಅದೊಂದು ಕೆಲಸನೇ. ಮಾರ್ಕೆಟಿಂಗ್ ಅಂತ ಬಂದ್ರೂ ಮಾರ್ಕೆಟಿಂಗ್ ವಿಭಾಗದಲ್ಲೂ ನೀವು ಕೆಲಸ ಮಾಡಿದ್ದೀರಿ. ಈ ಜವಾರಿ ಜಂಕ್ಷನ್ ಅನ್ನೋ ಯೂಟ್ಯೂಬ್ ಚಾನಲು ಸಿಕ್ಕಾಪಟ್ಟೆ ಪಾಪ್ಯುಲರು, ಅಂದರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರೋ ಅಂಥ ಒಂದು ಚಾನಲ್ ಅದು. ಈ ಥರ ಒಂದು ಚಾನಲ್ ಮೇಂಟೈನ್ ಮಾಡೋದ್ರಿಂದ ಮಾರ್ಕೆಟಿಂಗ್ ಬಗ್ಗೆ ಇರ್ಬೋದು ಅಥವಾ ಜನರಿಗೆ ನಮ್ಮ ಕಂಟೆಂಟ್ನ ತಲುಪಿಸೋ ರೀತಿ ಬಗ್ಗೆ ಎಲ್ಲ ಹೇಗೆ ಕಲಿತ್ರಿ ಸರ್? ಹೆಂಗೆ ತಿಳ್ಕೊಂಡ್ರಿ? ಮಾಡ್ತಾ ಬರ್ತೀರಿ ಅದು. ಮೊದಲದ್ದು ಇನ್ನೊಂದು ಒಂದು 15 ವರ್ಷ ಶುಗರ್ ಫ್ಯಾಕ್ಟ್ರಿ ಒಳಗೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡೀನಿ ನಾನು. ಅಂದರೆ ಸ್ಪಿರಿಟನ್ನ ಯಾವ ರೀತಿ ಮಾಡ್ತಾರೆ, ಕ್ವಾಲಿಟಿ ಮ್ಯಾಗ ಹೋಗುತ್ತೆ ಅದು. ಸ್ಪಿರಿಟ್ ಅನ್ನೋಕ್ಕಿಂತನೂ ಸ್ಪಿರಿಟ್ ಒಳಗೆ 3-4 ಥರ ಅದಾವು. ರೆಕ್ಟಿಫೈಡ್ ಸ್ಪಿರಿಟ್ ಅಂತ ಐತ್ರಿ, ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲ್ ಅಂತಾರೆ, ಆಮೇಲೆ ಇಂಪ್ಯೂರ್ ಸ್ಪಿರಿಟ್ ಅಂತಾರೆ, ಎಥನಾಲ್ ಅಂತಾರೆ. ಇದೆಲ್ಲ ರೆಡಿ ಆಗೋದು ಕಬ್ಬು ಕ್ರಷ್ ಆಗಿ ಶುಗರ್ ಆದ್ಮ್ಯಾಗ, ಆ ಶುಗರ್ ಒಳಗಿಂದ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿದ್ಮ್ಯಾಗ ಒಂದು ಮೊಲಾಸಸ್ ಅಂತ ಬರುತ್ತೆ, ಕಾಕಂಬಿ ಅಂತಾರೆ ಅದಕ್ಕೆ. ಆ ಕಾಕಂಬಿಯಿಂದ ರೆಡಿ ಆಗೋದ ಶರೆ. ಅಂದ್ರೆ ಅದ್ರೊಳಗೆ ಶುಗರ್ ಕಂಟೆಂಟ್ ಇನ್ನೂ ಇರ್ತೈತಿ. ಅದ್ರಾಗ ಈಸ್ಟ್ ಹಾಕಿ ಆಮೇಲೆ ಡಿಸ್ಟಿಲ್ ಮಾಡಿ ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಈ ಪದಾರ್ಥಗಳು ಬರ್ತಾವೆ ರೀ. ಬಟ್ ನಾವು ಈಗ ಆಲ್ಮೋಸ್ಟ್ ನಮ್ಮ ಶುಗರ್ ಫ್ಯಾಕ್ಟ್ರಿಗಳು ಏನು ಮಾಡತ್ತವು, ಎಥನಾಲನ್ನು ರೆಡಿ ಮಾಡತ್ತವ್ರಿ. ಎಥನಾಲ್ ಅಂದ್ರೆ ಪೆಟ್ರೋಲ್ದಾಗ 10% 20% ಮಿಕ್ಸ್ ಮಾಡಕತ್ತಾರೆ ರೀ. ಅಂದರೆ ಪ್ಯೂವರ್ ಎಂತ ಫ್ಯೂಲ್ ರೀ ಅದು, ಪೆಟ್ರೋಲ್ಗಿಂತ ಪ್ಯೂವರ್. ಅದನ್ನ ಹಾಗೆ ಗಾಡಿ ಓಡಿಸೋದ್ರಿಂದ 0 ಪೊಲ್ಯೂಷನ್ ರೀ, ಅದು ಹೊಗೆನ ಬಿಡಂಗಿಲ್ಲ. ಅಂಥದ್ದೊಂದು ಫ್ಯೂಲ್ ರೀ ಅದು. ಅದನ್ನು ರೆಡಿ ಮಾಡ್ತಾರೆ ಶುಗರ್ ಫ್ಯಾಕ್ಟ್ರಿಗಳು ಜಾಸ್ತಿ. ಎಥನಾಲ್ ರೆಡಿ ಮಾಡ್ತಾರೆ, ದಾರು ರೆಡಿ ಮಾಡ್ತಾರೆ. ದಾರು ಹೆಂಗಂದ್ರೆ ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲ್ ಇದ್ದಿದ್ದು ಅದು ದಾರು ಆಗುತ್ತೆ. ಇಂಪ್ಯೂರ್ ಸ್ಪಿರಿಟ್ ಇದ್ದಿದ್ದು ಮೆಡಿಸಿನಿಗೆ ಹೋಗುತ್ತೆ. ರೆಕ್ಟಿಫೈಡ್ ಸ್ಪಿರಿಟ್ ಇದ್ದಿದ್ದು ಸೋಪು, ಶಾಂಪು, ಸೆಂಟ್ ಅಂತ ಏನಂತಾರಲ್ಲ ಅದು ಅದಕ್ಕೆ ಹೋಗುತ್ತೆ. ಶುಗರ್ ಫ್ಯಾಕ್ಟ್ರಿಗಳು ಬರೀ ಓನ್ಲಿ ಶುಗರ್ದ ಲಾಸ್ ಐತಿ, ಲುಕ್ಷನ್ ಐತೆ ಅಂತಲ್ಲ. ಶುಗರ್ದಿಂದ ಇವನ್ ಅದು ಬೂದಿನೂ ಇಟ್ಟಂಗಿ ಬಟ್ಟೆಗೆ ಮಾರ್ತಾರೆ, ಯಾವುದೂ ಉಳಿಸಂಗಿಲ್ಲ. ಓಕೆ, ಸಿಪ್ಪಿ ಬಂತ ಅದರಿಂದ ಕರೆಂಟ್ ಉತ್ಪಾದನೆ ಮಾಡ್ತಾರೆ. ಯಾವುದು 0 ಪೂರ ಅದಕ್ಕೆ ಏನಂತಾರೆ ಟೋಟಲ್ ಯೂಸ್ ಮಾಡ್ಕೋತಂತಾರಲ್ರಿ. ಪ್ರತಿಯೊಂದು ಅದು ಹೆಂಗೆ ಮಾಡ್ತಾರೆ ಅದನ್ನು ಕಲ್ತೇನೆ ರೀ ಅದು. ಆಮೇಲೆ ಕ್ವಾಲಿಟಿ ಸರಿನ ಹೆಂಗೆ ತಯಾರು ಮಾಡ್ಬೇಕು, ಸ್ಮೆಲ್ ನೋಡಿ, ಬಾಯಾಗ ಹಾಕೊಂಡು ಅದು ಬರ್ನ್ ಆಯಿತು ಅಥವಾ ಸ್ವೀಟ್ ಆಯಿತು, ಅಲ್ಡಿಯಾಡ್ ಸ್ಮೆಲ್ ಆಯಿತು, ಆರ್ ಎಸ್ ಸ್ಮೆಲ್ ಆಯಿತು, ಎಲ್ಲ ಪ್ರತಿಯೊಂದನ್ನು ಮಾರ್ಕೆಟ್ ಹೆಂಗೆ ಮಾಡ್ತಾರೆ. ಓಕೆ, ಅವ ಲ್ಯಾಬ್ ಕೆಮಿಸ್ಟ್ ಬಂದಾಗ ಅವ್ನಿಗೆ ಏನು ಹೇಳ್ಬೇಕು, ನಾವು ಯಾವ ಥರ ಸಜೆಷನ್ ಕೊಡಬೇಕು, ಯಾವ ಡಿಸ್ಟಿಲರಿಗೆ ಅಪ್ರೋಚ್ ಮಾಡಿ ಓಕೆ ಕ್ವಾಲಿಟಿ ಚೆಕ್ ಬರ್ರಿ ಅಂತ ಅನ್ಬೇಕು. ಅದು ಸೇಲ್ಸ್ ಮುಖಾಂತರ ಗೊತ್ತಾಗುತ್ತೆ ಪೂರ. ಅದು ಗೊತ್ತಾಗಿ ಸ್ವಲ್ಪ ಯೂಟ್ಯೂಬ್ ಬಂದಾಗ ಅಷ್ಟೊಂದು ಹತ್ತಿರ ಆಗ್ಲಿಕ್ಕೂ ಜರ್ನಿನ ಹೇಳ್ಬಿಡ್ತೀರಿ. ಓಕೆ, ಒಂದು ವಿಡಿಯೋ ಮಾಡಿದಾಗ ಹೆಂಗೆ ಪ್ರಮೋಷನ್ ಮಾಡಬೇಕು, ಆಮೇಲೆ ಪ್ರಮೋಷನ್ ಅನ್ನೋಕ್ಕಿಂತನೂ ಶೇರ್ ಆಗುವಾಗ ನಾವು ವಿಡಿಯೋ ಹೆಂಗೆ ಕೊಡಬೇಕು, ನಾನು ಶೇರ್ ಮಾಡೋದು ಬೇರೆ, ಜನನ ಶೇರ್ ಮಾಡ್ಬೇಕು ನೋಡಲೇ ಇದೆ ಅಂತೇಳಿ, ಹಾಗೆ ಅದನ್ನು ಹೆಂಗೆ ಕೊಡಬೇಕು. ಓಕೆ, ಕೊಟ್ಟಾಗ ಇನ್ನೂ ಇಷ್ಟ ಆಗಲಿಲ್ಲ, ಇನ್ನು ಓಕೆ ಅದನ್ನ ಇಷ್ಟಪಡಲ್ಲ, ಓಕೆ ಅದನ್ನ ಸ್ವಲ್ಪ ಇನ್ನೂ ಸ್ವಲ್ಪ ತುಂಬಬೇಕು ಅಂತ ಮಾಡ್ತಾ ಸ್ವಲ್ಪ ಅದು ಮಾರ್ಕೆಟ್ ವರ್ಡ್ ಆಗುತ್ತೆ ಹೋಗುತ್ತೆ. ಹೌದು. ಆ್ಯಂಡ್ ಅದೇ ಜವಾರಿ ಜಂಕ್ಷನ್ ಕೂಡ ತುಂಬ ಜನ ಒಂಥರ ಏನಂತಾರೆ ಕಾಯ್ತಿರ್ತಾರೆ ವಿಡಿಯೋಸ್ಗೆ, ನೆಕ್ಸ್ಟ್ ಯಾವಾಗ ವಿಡಿಯೋ ಬರುತ್ತೆ ಅನ್ನೋ ಥರ ಎಲ್ಲ. ಅದು ಒಂದು ಒಳ್ಳೆ ಗುಡ್ ಹೋಪ್. ಅದು ನಮಗೆ ನಂಬಿಕೆ ಇಡುವಂಥದ್ದು ಒಂದು ಏನೋ ಒಂದು ನಂಬಿಕೆ ಇಟ್ರೆ ನಮ್ಮ ಜನ. ಅದಕ್ಕೆ ನಾವು ಕಂಟೆಂಟ್ 2 ತಿಂಗಳು ಗ್ಯಾಪ್ ಆಗ್ಬಿಡ್ತೀನಿ ರೀ. ನಮ್ಮ ಪೂರ ಒಂದು ವೆಬ್ ಸೀರೀಸ್ ಮುಗಿತಂದ್ರೆ ತಲೆ ಬರೀ ಅದ್ರಾಗಿರುತ್ತೆ. ಹೊಸ ಕತೆ ಬರಂಗಿಲ್ಲ, ಹೊಸ ಕ್ಯಾರೆಕ್ಟರ್ ಬರಂಗಿಲ್ಲ. ಕುಂತು ಯೋಚನೆ ಮಾಡಿ ಎಲ್ಲರೂ ಬೈದಿರ್ತಾರೆ ಮಾಡ ಅಂತೇಳಿ. ಅವಾಗ ಒಂದೆಲ್ಲ ಸ್ಪಾರ್ಕ್ ಆಗ್ತಂದ್ರೆ ಮತ್ತೆ ಕುಂತು ಚಾಲೂ ಮಾಡಿದ್ವಿ, ಮತ್ತೊಂದು 10-15 ಎಪಿಸೋಡ್ ಹೋಗಿಬಿಡ್ತಾರೆ. ಈ 10-15 ಎಪಿಸೋಡ್ ಮಾಡಿದ್ರೆ ಸರ್ ಎಲ್ಲ ಸೇರಿದಾಗ 3 ಗಂಟೆ 3.5 ಗಂಟೆ ಅಂತ ತಗೊಂಡ್ರೆ ಒಂದು ಸಿನಿಮಾ ಆದಂಗೆನೆ. ಆದರೆ ನೀವಾಗಲೇ ಹೇಳ್ದಂಗೆ ಯೂಟ್ಯೂಬಿಗೆ ಮಾಡೋದೇ ಬೇರೆ ಥರ, ಒಂದು ಪ್ರಾಪರ್ ಸಿನಿಮಾ ಮಾಡೋದೇ ಬೇರೆ ಥರ. ಈ ಒಂದು ಅಂದರೆ ನಿಮ್ಗೆ ಇಷ್ಟು ಒಳ್ಳೆ ತಂಡ ಇರಬೇಕಾದ್ರೆ ಒಂದು ಪ್ರಾಪರ್ ಫೀಚರ್ ಫಿಲಮ್ ಅಂತ ಮಾಡೋ ಪ್ಲ್ಯಾನ್ ಏನಾದರೂ ಮಾಡಿದ್ದೀರಾ? ನಮ್ಮ ಆಸೆನೇ ಅದ ರೀ ಆ್ಯಕ್ಚುಲಿ. ಈಗ ಯೂಟ್ಯೂಬಿಂದ ಇಷ್ಟು ಆಶೀರ್ವಾದ ಸಿಗತ್ತಂದ್ರೆ ಜನಕ್ಕೆ ಇನ್ನೂ ದೊಡ್ಡದಾಗಿ ಕೊಡ್ಬೇಕಂತ ಎಲ್ಲರ ಕನಸು ಇರೋದು ರೀ. ನಾನು ಇಲ್ಲೇ ಇರಬೇಕು, ಇಷ್ಟೇ ಇರಬೇಕು, ಆಮೇಲೆ ಇಷ್ಟು ಮಾಡಿದ್ರೆ ಮುಗಿದಪ್ಪ ಅಂತಾರೆ. ಒಂದು ದೊಡ್ಡದಾಗಿ ರೀಚ್ ಆಗ್ಬೇಕಂತೇಳಿ ಅದಕ್ಕೆ ಪ್ಲಾನ್ ಮಾಡಿದೆ ಅಂತ ಹೇಳಿದ್ರೆ ಗಜೇಂದ್ರ ಗಡತ್ ಮಾಡಿದ್ವಿ, ಸೋತ್ವಿ. ಅಥವಾ ಅಂದ್ರೆ ಕಲಿಯೋದು ಭಾಳ ಐತೆ. ನಾನು ಈಗ ಸಿನಿಮಾ ಅಂತ ತಕ್ಷಣ ಒಂದು ದೊಡ್ಡ ಎಲ್ಲರೂ ಆಸೆ ಕೂಡ ಅದು. ಆಸೆ. ಆಮೇಲೆ ಅದ್ರದ್ದು ಕೆಲಸನೇ ಬೇರೆ ರೀ, ಅದು ಮಾಡೋ ರೀತಿನೇ ಬೇರೆ. ಅದಕ್ಕೊಂದು ಅದರದ್ದೇ ಆದಂಥ ಪದ್ಧತಿ ಐತಿ. ಎಲ್ಲ ಗಡ್ಬಡಿ ನಡೆಯಂಗಿಲ್ಲ. ಭಾಳ ಅದಕ್ಕೆ ಶ್ರದ್ಧೆ ಬೇಕು. ಆಮೇಲೆ ಆ ಕೆಲಸ ನಮ್ಗೆ ಗೊತ್ತಿರ್ಬೇಕು ರೀ. ನನಗೊಂದು ಸ್ಟೋರಿ ಗೊತ್ತೈತಿ, ಆ್ಯಕ್ಟಿಂಗ್ ಗೊತ್ತೈತೆ ಅಂದ್ರೆ ಅಲ್ಲ, ನಿನ್ನ ಕ್ಯಾಮ್ರಾ ಬಗ್ಗೆನೂ ಗೊತ್ತಿರಬೇಕು, ನಿನ್ನ ಕಲರ್ ಗ್ರೇಡಿಂಗ್ ಬಗ್ಗೆನೂ ಗೊತ್ತಿರಬೇಕು. ಪ್ರತಿಯೊಂದು ಇಂಥ ವಿಷಯಗಳನ್ನ ನಾನು ದೊಡ್ಡವ್ರ ಜೊತೆ ಕುಂತಾಗ ಇವೆಲ್ಲ ಗೊತ್ತಾದ್ರಿ. ಸಿನಿಮಾ ಮಾಡ್ಬೇಕಂತ ಹೋಗಿದ್ದು, ಬಟ್ ಅದಕ್ಕಿಂತ ಬಿಫೋರ್ ಏನು ಮಾಡ್ಬೇಕು,
ಅದಕ್ಕೆ ಡಾಲಿ ಸರ್ ಟೀಮಿಗೆ ಭೇಟಿ ಆದಂತೆ, ಸರ್ ನಾನು ಸಿನಿಮಾ ಮಾಡ್ಕೊಂಬರ್ತೀನಿ, ಪ್ರೆಸೆಂಟ್ ಮಾಡ್ತೀರಿ. ಅವ್ರು ಅಂದರು ಮೀಟಿಂಗ್ ತೊಗೊಂಡಿದ್ದೀರಿ, ಸಿನಿಮಾ ತೊಗೊಂಬ ಚಲೋ ಐತೆ ನಾನು ಪ್ರೆಸೆಂಟ್ ಮಾಡ್ತೀನಿ. ಸರ್ ಪ್ರೊಡಕ್ಷನ್ ಮಾಡ್ತೀರಾ? ಪ್ರೊಡಕ್ಷನ್ ಇಲ್ಲ, ವರ್ಷಕ್ಕೆ 2 ಸಿನಿಮಾ ಮಾಡ್ತೀನಿ ನಾನು. 2 ಸಿನಿಮಾ ಅಂದ್ರೆ ನಂದು ಈ ವರ್ಷದ 2 ಸಿನಿಮಾ ಲಾಂಚ್ ರೆಡಿ ಆಗತ್ತವು, ಮುಂದಿನ ವರ್ಷದ್ದು ಆಗತ್ತವು. ನಿನ್ನ ಕತೆ ಹಂಗೇನು ಇರ್ತಂದ್ರೆ ನೀ ಅಲ್ಲಿ ತನಕ ಆಯ್ತು ಅಂದ್ರೆ ವೇಟ್ ಮಾಡು. ಡಾಲಿ ಸರ್ ಸರಿ, ಓಕೆ. ನೆಕ್ಸ್ಟ್ ಸತ್ಯ ಹೆಗಡೆ ಸರ್ ಇರ್ತಾರೆ, ಈಗ ಮಾರ್ಟಿನ್ DOP, ಹಾಂ ಇವರೆಲ್ಲ ಕ್ಯಾಮ್ರಾಮನ್ ಅದಲ್ಲ ಸರ್. ಸತ್ಯ ಹೆಗಡೆ ಸರ್ ಮೀಟ್ ಆದೇನು ರೀ, ಸರ್ ಈ ಥರ ಐತಿ, ನನಗೆ ಕ್ಯಾಮ್ರಾದ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ, ಏನು ಮಾಡ್ಬೇಕು ಸರ್? ನಮ್ಮ ಹುಡುಗರನ್ನ ಕಳಿಸ್ತೀನಿ, ಸಿನಿಮಾ ಮಾಡ್ತೆ ಮಾಡಿ, ನಿನಗೇನು ಹೆಲ್ಪ್ ಬೇಕು? ಓಕೆ, ಎಲ್ಲಿ ಎಡಿಟಿಂಗ್ ಮಾಡಿಸ್ಬೇಕು, ಎಲ್ಲಿ ಕಲರಿಂಗ್ ಸಸ್ತಾದಾಗ ಮಾಡ್ತಾರೆ, ನಿನಗೆಲ್ಲ ಹೆಲ್ಪ್ ಮಾಡ್ತೀನಿ, ಸಿನಿಮಾ ಮಾಡಿ. ನಾನು ಒಂಥರ ಖುಷಿ ಆಯ್ತು. ಸರಿ, ಸತ್ಯಪ್ರಕಾಶ್ ಸರ್ ಇರ್ತಾರೆ, ರಾಮರೇ ಸಿನಿಮಾ ಡೈರೆಕ್ಟರ್, ಅವ್ರ ಹತ್ರಕ್ಕೆ ಹೋದಿರಿ. ಅವ್ರ ಹತ್ರಕ್ಕೆ ಹೋಗಿ ಸರ್ ಇಲ್ಲಿ ಹಿಂಗೆ ಈ ಥರ ಕತೆ ಮಾಡ್ಕೊಂಡೇನಿ, ಸಿನಾಪ್ಸಿಸ್ ಈ ಥರ ಐತಿ, ಏನು ಮಾಡಲಿ ಸರ್ ಅಂತೇಳಿ. ಒಂದು ಕೆಲಸ ಮಾಡಿರಿ, ಮೊದಲೇ ಕತೆ ನನ್ನ ಮುಂದೆ ಹಾಕೊಬಿಡ್ರಿ, ರಿಜಿಸ್ಟರ್ ಮಾಡ್ಕೊಂಬರ್ರಿ, ಮೊದಲು ಎಲ್ಲ ಕಡೆ ರಿಜಿಸ್ಟರ್ ಮಾಡಿರಿ, ಆ ಪ್ರಿಂಟರ್ ಅವ್ರು ಕೊಡ್ರಿ. ನೀ ಕತೆ ಇಲ್ಲಿ ಎಲ್ಲರೂ ಬೆಂಗಳೂರು ಹೇಳ್ಬಿಟ್ಟೆ ಅಂದ್ರೆ ಎತ್ತೆ ಬಿಡ್ತಾರೆ, ಕತೆ ಹೇಳಾಕೋಬೇಡ, ನನಗೂ ಹೇಳಾಕೋಬೇಡ. ಹಾಂ, ಕತೆನ 2 ಸೀಕ್ರೆಟ್ ಸಿನಾಪ್ಸಿಸ್ ತೋರಿಸು. ಇದನ್ನು ಅವ್ರು ಏನು ಕೊಟ್ಟರು, ನೀ ಕತೆ ಮಾಡ್ಕೊಂಬ, ಡಿಸ್ಟ್ರಿಬ್ಯೂಷನ್ ನಾನು ಮಾಡ್ತೀನಿ, ವಿತ್ ಪ್ರೆಸೆಂಟರ್ ಅಂದ ಕೊಡ್ತೀನಿ, ಎಲ್ಲ ಕೊಡ್ತೀನಿ, ಏನೂ ಇಲ್ಲ, ನೀ ಸಿನಿಮಾ ಮಾಡ್ತೆ ಮಾಡಂತ ಅವರು ಹೇಳಿದ್ರಿ. ಬಟ್ ಹೇಳಿದಾಗ ನಾನು ಒಳ್ಳೆ ಕೂತು ಓಕೆ ನಾ ಏನೊಂದು ಮಾಡ್ಬೇಕು ಗಜಂಗಣ ಮಾಡಿದೆ. ಅಯ್ಯೋ ನನಗೆ ಇದನ್ನ ಮಾಡಕ್ಕೆ ಬರೋದು, ಇನ್ನು ಸಿನಿಮಾ ಏನು ಮಾಡ್ತೀನಿ, ಯಾಕಂದ್ರೆ ಸಿನಿಮಾ ಮಾಡಿ ಸೋಲಕ್ಕಿಂತ ಮೊದಲು ಒಂದು ಟ್ರೈಲ್ ಅಂತ ಮಾಡ್ಬೇಕ್ರಿ ಮೊದಲು. ಅದು ನೋಡಿದಾಗ ಕಲಿಯೋದಿನ ಭಾಳ ಇರ್ತೈತಿ, ಅದಕ್ಕೆ ಏನು ಮಾಡ್ಬೇಕು, ಇಲ್ಲ ನಾ ಸಿನಿಮಾದಾಗ ವರ್ಕ್ ಮಾಡ್ಬೇಕು ಅನಿಸ್ತು ಮೊದಲು. ಅದಕ್ಕೆ 45 ಸಿನಿಮಾ ಶಿವರಾಜ್ ಕುಮಾರ್ ಸರ್ ಜೊತೆ, ಶಿವರಾಜ್ ಕುಮಾರ್ ಸರ್, ರಾಜ್ಬಿ ಶೆಟ್ಟಿ ಸರ್, ಉಪೇಂದ್ರ ಸರ್ ನೋಡಿದ್ವಿ ಕೂಡ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಸಿನಿಮಾಕ್ಕೆ ಹೋಗುವ ಸ್ವಲ್ಪ ನೋಡಿದ್ದೀವಿ. ಓ, ಬರೀ 3 ನಿಮಿಷ ಶಾರ್ಟಿಗೆ 4 ದಿನ ಶೂಟಿಂಗ್ ಮಾಡಿದ್ರು. ಹೌದು, ಅದು ಮಾಡಿದಾಗ ಅನಿಸ್ತಿ ಯಪ್ಪ ನಮ್ಮ ಸಿನಿಮಾ ಬರಂಗಿಲ್ಲ, ಇನ್ನೂ ಕಲಿಬೇಕು. ಅದಕ್ಕೆ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಆದ್ರಿ, ಆ ಸಿನಿಮಾದಾಗ ವರ್ಕ್ ಮಾಡತ್ತೀನಿ, ಅದನ್ನು ವರ್ಕ್ ಮಾಡಿ ಅದು ತಿಳ್ಕೊಂಡು ನೆಕ್ಸ್ಟ್ ಖಂಡಿತ ಸರ್, ಖಂಡಿತ. ಅಂದರೆ ನಾವು ನಿಮ್ಮ ಶೈಲಿಯ ಒಂದು ನೀವು ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ಎಲ್ರಿಗೂ ಇರುತ್ತೆ. ನೀವು ನಿಮ್ಮ ಒಂದು ಪ್ರಯತ್ನ, ಕಲಿಕೆ ಎಲ್ಲಾನು ಸೇರಿ ಇಷ್ಟು ಖಂಡಿತ ಒಂದು ಒಳ್ಳೆ ಸಿನಿಮಾ ಕೊಡ್ತೀರಾ ಅನ್ನೋದು. ಇಲ್ಲ, ಎಂಟರ್ಟೈನ್ಮೆಂಟ್ ಮಾತ್ರ ಪಕ್ಕ ಕೊಡೋದು, ನಮ್ಮ ಮಂದಿಗೆ ಏನು ಬೇಕು ಅದು ಅದನ್ನ ಫುಲ್ ಮೀಲ್ಸ್ ಎಂಟರ್ಟೈನ್ಮೆಂಟ್ ಸರ್, ಎಗ್ರೆಸ್ ಫುಲ್ ಇರುತ್ತೆ, ಉಳ್ಳಾಗಡ್ಡೆ ಎಕ್ಸ್ಟ್ರಾ. ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಹೇಗೆ ಅಂದರೆ ಜನರಿಗೆ ಯೂಟ್ಯೂಬಲ್ಲಿ ನೀವು ಆವಾಗಲೇ ಹೇಳ್ದಂಗೆ ಒಂಥರ ಕಂಟೆಂಟ್ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸು 1 ನಿಮಿಷ 30 ಸೆಕೆಂಡು 45 ಸೆಕೆಂಡು ಜನ ನೋಡ್ತಾರೆ, ಶೇರ್ ಜಾಸ್ತಿ ಮಾಡ್ತಾರೆ ಅನ್ನೋದೆಲ್ಲ ಇರುತ್ತೆ. ಹಾಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಈ ಕಾಮೆಂಟ್ಸ್ ಅನ್ನೋದು ತುಂಬ ಇರುತ್ತೆ, ಪಾಸಿಟಿವ್ ಎಲ್ಲ ನಾವು ಹೇಗೆ ತಗೋತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅಕಸ್ಮಾತ್ ಈ ನೆಗೆಟಿವ್ ಕಮೆಂಟ್ಸ್ ಅಂತ ಬರೋದಿದ್ದು ಅದನ್ನ ನೀವು ಹೇಗೆ ನೋಡಿದ್ದೀರಾ? ಬ್ಯಾಡ್ ಕಮೆಂಟ್ಸ್ ಅಥವಾ ನೆಗೆಟಿವ್ ಕಮೆಂಟ್ಸ್ ಇವು ಇರಬೇಕ್ರಿ, ಅಂದ್ರೆ ನಾವು ಅಲರ್ಟಿರ್ತೀವಿ. ಆ್ಯಕ್ಚುಲಿ ಶಬಾಷ್ ಭಾರಿ ಮಾಡ್ತೀವಿ ಅಂದ್ರೆ ನಾವು ಗೊತ್ತಾಗ್ಬಿಡುತ್ತೆ ನಮ್ದು ಮೈಲೇಜ್ ಕೊಡೋದು ಗಾಡಿ ಅಂತೇಳಿ. ಅಂದ್ರೆ ಎಲ್ಲರೂ ಶಬಾಷ್ ಅನ್ನಕತ್ತಂದ್ರೆ ಯಾರು ಅಬ್ಸರ್ವ್ ಮಾಡತ್ತಿಲ್ಲ ನಂಗೆ. ನಾನೇನು ವರ್ಕ್ ಮಾಡತ್ತೀನಿ, ತಪ್ಪು ಮಾಡೋರು ಅವ್ರ, ತಪ್ಪನ್ನ ತಿದ್ದವರು ಅವ್ರ. ಬಟ್ ಮೊದಲೇ ಮಾತು ನಾ ತಪ್ಪು ಮಾಡಬಾರ್ದು ರೀ, ಅತಿ ಬ್ಯಾಡ್ ಕಮೆಂಟ್ಸ್ ಬರೋಂಗೆ ನಾನು ತಪ್ಪು ಮಾಡಬಾರ್ದು. ನೀ ಮಾಡಿದ ಕೆಲಸ ತಪ್ಪು ಕಂಡು ಹಿಡಿದು ಬಾಯಾಗತ್ತಾರೆ, ಇದು ಓಕೆ. ನೀ ಮಾಡಿದ ಕೆಲಸನ ತಪ್ಪಿತ್ತಂದ್ರೆ ಅವ್ರು ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ ಅಂದ್ರೆ ಗುಡ್, ಅಂದ್ರೆ ನೀನು ಹೋದೆ ನಂಗೆ ಪೂರ. ನೀನು ಕೆಲಸ ಒಳ್ಳೇದು ಮಾಡಿದ್ದು ತಿದ್ದಾಕತ್ತಾರೆ ಅವ್ರು, ನೀನು ಎಲ್ಲದಕ್ಕೂ ಶಬಾಷ್ ಅನ್ನಕತ್ತಿಲ್ಲ. ನೀ ಅದಕ್ಕೆ ಅಲರ್ಟ್ರಿ, ಪ್ರತಿ ಕೆಲಸ ಪ್ರತಿ ಪದ ನೀ ಯೂಸ್ ಮಾಡ್ತಿಲ್ಲ ಸೋಷಿಯಲ್ ಮೀಡಿಯಾದಾಗ, ಪ್ರತಿಯೊಂದೂ ಜವಾಬ್ದಾರಿ ನೀನಾಗಿರ್ತಿ. ಯಾವುದನ್ನು ಟಚ್ ಮಾಡಬೇಕು, ಯಾವುದನ್ನು ಟಚ್ ಮಾಡಬಾರ್ದು. ಬರೀ ಮುಂದಾಗ ಡಿಸೈಡ್ ಆಗಬೇಕು, ಇದು ಅಂದ್ರೆ ಇಲ್ಲಿ ಒಬ್ರಿಗೆ ಹರ್ಟ್ ಆಗುತ್ತೆ, ಇದಂದ್ರೆ ಒಂದು ಏನೋ ಒಂದು ಆಗುತ್ತೆ. ಅದು ನೀವು ಫಸ್ಟಿಗೇನು ಅಬ್ಸರ್ವ್ ಮಾಡಿ ಬರಿಬೇಕೈತಿ. ಆಮೇಲೆ ಹುಡುಗಿಗೆ ಹೊಡೆದ್ಬಿಟ್ರೆ ಹೆಣ್ಮಕ್ಳ ಮ್ಯಾಕ ಐತಿ ಅಂತ ಬರ್ತಾವ್ರಿ, ಬೈ ಅದು ಸಿನಿಮಾ ಅಂತ ಹೇಳಕ್ಕೆ ಬರಂಗ್ರಿ ಅಲ್ಲಿ. ಹಾಂ, ಕೈಯನ್ನು ಜಾಸ್ತಿ ಹತ್ತಾಕೋಬಾರ್ದು. ಆಮೇಲೆ ಜಾಸ್ತಿ ಏನು ಮಾಡ್ಬೇಕು, ಹೊಡಿಸಿ ನಾ ಕಡಿಮೆ ಮಾಡ್ಬೇಕು. ಇಂಥವೆಲ್ಲ ಕೆಲವೊಂದು ಕಮೆಂಟ್ಸ್ ನೋಡೇ ಕಲಿತೀವಿ ರೀ. ಹೌದು, ಅದರಿಂದ ಅವ್ರಿಂದ ಕಲಿತೇವಂತ ಹೇಳ್ಬೋದು. ಅವರಿಂದ ಅಲರ್ಟ್ ಆಗಿರ್ತೀವಿ ರೀ. ಆ್ಯಕ್ಚುಲಿ ಪ್ರತಿ ಕೆಲಸ ಪ್ರತಿ ಹೆಜ್ಜೆನೂ ಯಪ್ಪ ಅದರಲ್ಲಿ ಗನ್ ಹಿಡ್ಕೊಂಡು ಟಕ ಅದು ಹೊಡ್ಬಿಡ್ತಾರೆ ಪೂರ ಕಮೆಂಟ್. ಅದು ಒಂದು ಸ್ವಲ್ಪ ಪ್ಲಸ್ ರೀ. ಅದೇ ಸೋಷಿಯಲ್ ನೀವು ಅಲರ್ಟ್ ಆಗಿದ್ರಿ ಅಂತ ಹೇಳ್ತಿರಲ್ಲ ಸರ್, ಇನ್ನೊಂದೇನಂದ್ರೆ ಈಗ ಇನ್ಫ್ಲೂಯೆನ್ಸರ್ ಅನ್ನೋ ಏನೋ ಒಂದು ಟರ್ಮ್ ಆಗಿದೆ ಇವಾಗ. ಅಂದರೆ ಜನ ನಮ್ಮನ್ನು ನೋಡಿ ನಮ್ಮಿಂದ ಪ್ರೇರೇಪಿತರಾಗಿ ನಮ್ಮಿಂದ ಇನ್ಫ್ಲೂಯೆನ್ಸ್ ಆಗಿ ಕಲಿಯೋದಿರುತ್ತೆ. ಸೊ ನಾವು ತುಂಬ ಸೂಕ್ಷ್ಮವಾಗಿ ಎಚ್ಚರಿಕೆ ವಹಿಸ್ಕೊಂಡು ಕಂಟೆಂಟ್ನ ಕೊಡಬೇಕಾಗತ್ತೆ. ಈ ವಿಷಯದಲ್ಲಿ ನೀವು ಯಾವ ಥರ ಯೋಚನೆ ಮಾಡಿ, ಅಂದರೆ ಜನರು ಮಕ್ಕಳು ನೋಡ್ಬೋದು, ದೊಡ್ಡವರು ನೋಡ್ಬೋದು ಅನ್ನೋದೆಲ್ಲ ಇರುತ್ತೆ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಅಥವಾ ಯಾವುದೇ ಪ್ಲಾಟ್ಫಾರ್ಮು ತುಂಬ ಅವೈಲೇಬಲ್ ಇದೆ, ಎಲ್ರಿಗೂ ಸಿಗುತ್ತೆ ಅದು. ಸೊ ಯಾವ ರೀತಿ ಎಚ್ಚರಿಕೆ ವಹಿಸ್ಕೊಂಡು ನೀವು ಕಂಟೆಂಟ್ ಮೇಲೆ ಪ್ಲಾನ್ ಮಾಡ್ತೀರಾ? ಆ್ಯಕ್ಚುಲಿ ಮೊದಲು ನಮ್ಮ ಮನೆ ನೋಡಿದ್ರೆ ಖುಷಿ ಪಡ್ಬೇಕು ಮನೆಯದು. ಅವ್ರು ನೋಡಕತ್ತಾರ ಮುಜುಗರ ಅನ್ಸ್ಬಾರ್ದು, ನಮ್ಮ ಮನೆ ನನಗೆ ಅನ್ಸ್ಬಾರ್ದು ಮೊದಲೇ. ಮತ್ತು ಆಮೇಲೆ ನಮ್ಮ ಮನೆ ನಮ್ಮ ಹುಡುಗರು ನೋಡ್ತಾವು, ನಮ್ಮವ್ರು ನೋಡ್ತಾರೆ, ಎಲ್ಲ ನೋಡ್ತಾರೆ. ಯಪ್ಪ ವಿಡಿಯೋ ಬಿಟ್ಟಿಯಾ ಅಂತಾರೆ ನಮ್ಮವ್ರು. ಬಿಟ್ಟಿನ ಬೇಸ್ ಸ್ವಚ್ಛ ಹೇಳ್ತೀನಿ, ಅಲ್ಲ ನೀನು ನೋಡ್ತಾಳೆ ಇದಕ್ಕೆ ಏನಂತ ಅನ್ನಂಗಿಲ್ಲ, ಮುಜುಗರ ಪಡಂಗಿಲ್ಲ. ನಮ್ಮ ಖುಷಿಯಿಂದ ನೋಡ್ತಾಳೆ, ಅಲ್ಲೇ ಹಚ್ಕೊಂಡು ನೋಡ್ತಿರ್ತಾರೆ. ನಾವು ಊಟ ಕೂತಿರ್ತೀನಿ, ಅಲ್ಲೇ ನೋಡಿದಾಗ ನಗತಾಳೆ. ಆಮೇಲೆ ಹಿಂಗೆ ಯಾಕೆ ಮಾಡಿಲ್ಲ ಅಂತ ಬೈತಾಳೆ, ಆಮೇಲೆ ಯಾಕೆ ಸಾಯ ಹೊಡಿದಿಲ್ಲ ಅಂತಂತಾಳೆ.
ಆಮೇಲೆ ಇದು ರಕ್ತದೆಲ್ಲ ಮಾಡಕ್ಕೆ ಹೋಗ್ಬೇಡಪ್ಪ ಅಂತಾಳೆ. ಅವತ್ತು ನಿಂಬೆಕಾಯಿ ಹರಿಸಿ ಇಳಿದು ಹೋಗಿತ್ತಾಳೆ ನಿದ್ರ ತೆಗೆದು. ಅದೊಂದು ಏನೋ ಒಂಥರ ನಮ್ಮ ಮನ್ಯಾಗ ಹೆಂಗಂದ್ರೆ ಓಕೆ ಜನ ಏನೋ ಒಪ್ಕೊಂಡಾರ, ಜನ ಮುಜುಗರ ಪಡಲಾರ್ದು ನೋಡ್ತಾರೆ. ಬಟ್ ಕತಿ ಬರೀ ಮುಂದೆ ಡಿಸೈಡ್ ಹಾಕೊಂಡ್ಬಿಟ್ಟಿರ್ತೀವಿ. ನಗಿಸ್ಬೇಕು, ನಗಿಸ್ಬೇಕು, ಅಳಿಸ್ಬೇಕು. ಅಲ್ಲಿ ಏನೋ ಒಂದು ಲವ್ ಅಂದ್ರೆ ಅದು ಲವ್ನ ತೋರಿಸ್ಬೇಕು. ಇದಿಷ್ಟೇ ನಮ್ಮ ಕೆಲಸ. ಅವಾಗ ಅದು ನಾವು ನಗಿಸುವಾಗ ನಕ್ರು ನಾವು ಗೆದ್ದಂಗೆ, ನಾವು ಅಳಿಸ್ದಾಗ ಹತ್ರು ಗೆದ್ದಂಗೆ. ಇಷ್ಟೇ ಕೆಲಸ ನಮ್ಮದು.